ನೋಡಿ, ಕುಟುಂಬ ರಾಜಕಾರಣದ ವಿಚಾರ ಬಂದಾಗ ನಮ್ಮ ಕುಟುಂಬದ ಬಗ್ಗೆ ಆದಷ್ಟು ಚರ್ಚೆ ಬೇರೆ ಕುಟುಂಬಗಳ ಬಗ್ಗೆ ಆಗಿಲ್ಲ. ಯಾಕೆ ರಾಜ್ಯದ ಮತ್ತು ದೇಶದ ಜನರಿಗೆ ಕುಟುಂಬ ರಾಜಕಾರಣ ಅಂತಂದ ತಕ್ಷಣ ದೇವೇಗೌಡರ ಕುಟುಂಬ ಅನ್ನೋದಷ್ಟೇ ಬರುತ್ತೆ. ಬೇರೆ ಯಾರ್ಯಾರ ಕುಟುಂಬ ರಾಜಕಾರಣ ಇದೆ, ಎಷ್ಟು ಜನ ಕುಟುಂಬ ರಾಜಕಾರಣವನ್ನ ಈಗಲೂ ಮಾಡ್ತಾರೆ, ಅದ್ರ ಬಗ್ಗೆ ಯಾಕೆ ಮರಿತೀರಿ ಅಂತ ಕುಟುಂಬ ರಾಜಕಾರಣದ ಬಗ್ಗೆ ಕುಮಾರಸ್ವಾಮಿ ಅವರು ಕಿಡಿಕಾರ್ತಾರೆ. ಹಾಗಿದ್ರೆ ಯಾವ್ಯಾವ ಪಾರ್ಟಿಯಲ್ಲಿ ಕುಟುಂಬ ರಾಜಕಾರಣ ಇದೆ, ಯಾವ್ಯಾವ ಮನೆತನದವರು ಈಗಲೂ ಕೂಡ ಕುಟುಂಬ ರಾಜಕಾರಣವನ್ನು ನಡೆಸಿಕೊಂಡು ಬಂದಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಂಡಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ನೋಡೋಣ. ಮೊದಲನೇದಾಗಿ ಕಾಂಗ್ರೆಸ್, ನೆಹರು ಕುಟುಂಬ, ದೆಹಲಿ ಕೇಂದ್ರಿತವಾಗಿ ನೆಹರು ಮಕ್ಕಳು ಮೊಮ್ಮಕ್ಕಳು ಈಗಲೂ ಕೂಡ ಅವರ ಹೆಸರನ್ನ ಹೇಳಿ ರಾಜಕಾರಣ ಮಾಡೋದು. ಗಾಂಧಿ ಫ್ಯಾಮಿಲಿ, ಎಷ್ಟರ ಮಟ್ಟಿಗೆ ಇವರೆಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ? ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಆದ್ರೂ ಪ್ರಿಯಾಂಕಾ ಗಾಂಧಿ ಅಂತ ಹೇಳ್ಕೊಂಡೇ ಓಡಾಡು. ಸೊ ಇದು ನೆಹರು ಅವರ ಕುಟುಂಬ ರಾಜಕಾರಣ. ಇನ್ನ ಖರ್ಗೆ ಕುಟುಂಬ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಲ್ಲಿ, ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು, ಅವರ ಅಳಿಯ ಎಂಎಲ್ಎ, ಎಂಪಿ. ಈ ರೀತಿ ಕುಟುಂಬ ರಾಜಕಾರಣಕ್ಕೆ ಖರ್ಗೆ ಕುಟುಂಬವೂ ಕೂಡ ಹೊರತಾಗೇನಿಲ್ಲ, ಇವರು ಕುಟುಂಬ ರಾಜಕಾರಣವನ್ನೇ ಮಾಡ್ತಾ ಇದ್ದಾರೆ. ಇನ್ನ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಸಂಪೂರ್ಣ ಕುಟುಂಬ ರಾಜಕಾರಣದಲ್ಲಿ. ಲಾಲು ಪ್ರಸಾದ್ ಯಾದವ್ ಎಷ್ಟರ ಮಟ್ಟಿಗೆ ಕುಟುಂಬ ರಾಜಕಾರಣ ಅಂತಂದ್ರೆ, ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಶಕ್ತ ಇಲ್ಲದೆ ಇದ್ದಾಗ ತನ್ನ ಹೆಂಡತಿಯನ್ನ ಮುಖ್ಯಮಂತ್ರಿ ಮಾಡಿ, ಈಗ ಅವರ ಮಕ್ಕಳು ಕೂಡ ರಾಜಕಾರಣದಲ್ಲಿ. ತೇಜ್ ಪ್ರತಾಪ್ ಯಾದವ್, ಎಲ್ಲರೂ ಕೂಡ ಕುಟುಂಬ ರಾಜಕಾರಣ. ಮಕ್ಕಳು ಎಂಎಲ್ಎ ಆಗಬೇಕು, ಮಂತ್ರಿ ಆಗಬೇಕು, ನಾವು ಕೂಡ ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು, ಒಟ್ಟದಲ್ಲಿ ಅಧಿಕಾರ ಇರಬೇಕು. ಇದು ಬಿಹಾರದಲ್ಲಿ ಲಾಲು ಕುಟುಂಬದ ರಾಜಕಾರಣ. ಇನ್ನ ಮಹಾರಾಷ್ಟ್ರದ ವಿಚಾರಕ್ಕೆ ಬಂದ್ರೆ ಪವಾರ್ ಕುಟುಂಬ, ಶರದ್ ಪವಾರ್ ಸಂಪೂರ್ಣ ಕುಟುಂಬವೇ ರಾಜಕಾರಣದಲ್ಲಿ. ಶರದ್ ಪವಾರ್ ಅವರ ಮಗಳು ಸುಪ್ರಿಯಾ ಸುಳೆ ಅವರು, ಹಾಗೇನೆ ಮೊನ್ನೆ ಅಷ್ಟೇ ಅಸ್ತಂಗತರಾದಂತಹ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದಂತಹ ಅಜಿತ್ ಪವಾರ್, ಹಾಗೇನೆ ರೋಹಿತ್ ಪವಾರ್, ಇವರೆಲ್ಲರೂ ಕೂಡ ಕುಟುಂಬ ರಾಜಕಾರಣದಲ್ಲಿ ಇರುವಂಥದ್ದು. ಇವರೆಲ್ಲರೂ ಕೂಡ ಪವಾರ್ ಕುಟುಂಬ ಅಂದ ತಕ್ಷಣ ಮಹಾರಾಷ್ಟ್ರ ರಾಜಕಾರಣ ನೆನಪಾಗುತ್ತೆ. ಮಹಾರಾಷ್ಟ್ರದಲ್ಲಿ ಕುಟುಂಬ ರಾಜಕಾರಣ ಪವಾರ್ ಅವರದ್ದಿದೆ. ಇನ್ನ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬಂದ್ರೆ ಅಬ್ದುಲ್ಲಾ ಕುಟುಂಬ, ಓಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ, ಎಲ್ಲರೂ ಕೂಡ ಕುಟುಂಬ ರಾಜಕಾರಣಕ್ಕೆ ಹೆಸರುವಾಸಿಯಾದಂತಹ ಕುಟುಂಬ ಇದು. ಇನ್ನ ಉತ್ತರ ಪ್ರದೇಶದ ವಿಚಾರಕ್ಕೆ ಬಂದ್ರೆ ಯಾದವ್ ಕುಟುಂಬ, ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶದಲ್ಲಿ, ಅವರ ಮಗ ಅಖಿಲೇಶ್ ಸಿಂಗ್ ಯಾದವ್, ಡಿಂಪಿ ಯಾದವ್, ಮಗ, ಸೊಸೆ, ತಂದೆ ಎಲ್ಲರೂ ಕೂಡ ಸಂಪೂರ್ಣ ರಾಜಕಾರಣದಲ್ಲಿ. ಇನ್ನ ಮಹಾರಾಷ್ಟ್ರದ ಮತ್ತೊಂದು ಕುಟುಂಬ ಠಾಕ್ರೆ ಕುಟುಂಬ, ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ, ಆದಿತ್ಯ ಠಾಕ್ರೆ, ಎಲ್ಲರೂ ಕೂಡ ಕುಟುಂಬ ರಾಜಕಾರಣ. ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ರಾಜಕಾರಣಿ, ಈ ಹಿಂದಿನ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥವರು, ಶಾಸಕರು, ಇವರದ್ದು ಕುಟುಂಬ ರಾಜಕಾರಣ ಯಥಾವತ್ತವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಇನ್ನ ಜಾರ್ಖಂಡ್ ವಿಚಾರಕ್ಕೆ ಬಂದ್ರೆ ಸೋರೇನ್ ಕುಟುಂಬ ಕೂಡ ಸಂಪೂರ್ಣವಾಗಿ ರಾಜಕಾರಣದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಶಿಬು ಸೊರೇನ್ ಇವರ ತಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಜಾರ್ಖಂಡ್ಗೆ, ಈಗ ಅವರ ಮಗ ಮುಖ್ಯಮಂತ್ರಿ. ತಂದೆ ತಪ್ಪಿದ್ರೆ ಮಗ ತಪ್ಪಿದ್ರೆ ಇವರು ಮಗ, ಹೀಗೆ ಇವರು ಕೂಡ ಜಾರ್ಖಂಡ್ನಲ್ಲಿ ಕುಟುಂಬ ರಾಜಕಾರಣ ಮಾಡಿಕೊಂಡೇ ಬಂದಿದ್ದಾರೆ. ಇನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕುಟುಂಬ, ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ತಂದೆಗಾಗಿ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಈಗ ಎಂಎಲ್ಸಿ ಆಗಿ ಕೂತಿದ್ದಾರೆ. ಹಲವರು ಅವರನ್ನ ಸೂಪರ್ ಸಿಎಂ ಅಂತಾನೂ ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವರು ಮೊನ್ನೆ ಹೇಳ್ತಾ ಇದ್ರು, ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್ ಅಂತ ಹೇಳಿ. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಕೂಡ ಕುಟುಂಬ ರಾಜಕಾರಣದ ಹೊರತಾಗೇನಿಲ್ಲ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಕರ್ನಾಟಕದ ಮತ್ತೊಂದು ಕುಟುಂಬ ರಾಜಕಾರಣದ ಫ್ಯಾಮಿಲಿ ಡಿಕೆಶಿ ಕುಟುಂಬ. ಡಿಕೆ ಶಿವಕುಮಾರ್ ಅವರು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿದ್ದಾರೆ. ಅವರ ತಮ್ಮ ಡಿಕೆ ಸುರೇಶ್ ಅವರು
ಸಂಸದರಾಗಿದ್ದವರು ಮೊನ್ನೆ ಚುನಾವಣೆಯಲ್ಲಿ ಪರಾಭವಗೊಂಡರು. ಈಗ ಮತ್ತೆ ಅವರನ್ನ ಬೊಮ್ಮೂಲಲ್ಲಿ ಇರಿಸಿದ್ದಾರೆ. ಹಾಲು ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿದ್ದಾರೆ. ರಾಜಕಾರಣದಲ್ಲಿ ಇರಬೇಕು, ಅಧಿಕಾರದಲ್ಲಿ ಇರಬೇಕು, ಈ ರೀತಿ. ಇನ್ನ ಶಾಮನೂರು ಕುಟುಂಬ ತಗೊಳ್ಳಿ ನೀವು. ಶಾಮನೂರು ಶಿವಶಂಕರಪ್ಪ ಅವರು ಮೊನ್ನೆ ನಿಧನ ಹೊಂದಿದ್ರು. ಅವರ ಮಗ ಮಲ್ಲಿಕಾರ್ಜುನ್ ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್, ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಎಷ್ಟು ವರ್ಷಗಳಿಂದ ಇವರು ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ, ರಾಜಕೀಯದಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಇನ್ನ ಕರ್ನಾಟಕದ ಮತ್ತೊಂದು ರಾಜಕಾರಣ, ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ಖಂಡ್ರೆ ಕುಟುಂಬ. ಈಶ್ವರ್ ಖಂಡ್ರೆ ಅವರು ಸದ್ಯಕ್ಕೆ ಮಂತ್ರಿ ಆಗಿದ್ದಾರೆ. ಇವರ ಮಗ ಸಾಗರ್ ಖಂಡ್ರೆ ಎಂಪಿ ಆಗಿದ್ದಾರೆ ಬೀದರದ್ದು. ಇನ್ನ ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ್ಣ ಖಂಡ್ರೆ ಅವರು ಶತಾಯುಷಿ, ಮೊನ್ನೆ ಅಷ್ಟೇ ಅವರು ಕೂಡ ನಿಧನರಾದರು. ಇವರೆಲ್ಲರೂ ಕೂಡ ಮೂರು ಜನರೇಷನ್ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಇನ್ನ ಹೆಬ್ಬಾಳ್ಕರ್ ಕುಟುಂಬ ಯಾವ ರೀತಿ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಅಂತಂದ್ರೆ, ಜಿದ್ದಿಗೆ ಬಿದ್ದು, ಹೈಕಮಾಂಡ್ ಬೆನ್ನಿಗೆ ಬಿದ್ದು ಮಗನಿಗೆ ಟಿಕೆಟ್ ಕೊಡಿಸ್ಕೊಂಡ್ ಬಂದ್ರು. ಇವರು ತನ್ನ ಮಗನನ್ನ ಏನಾದ್ರೂ ಮಾಡಬೇಕು ಅಂತ. ಇವರು ತಮ್ಮನೂ ಕೂಡ MLC ಹಟ್ಟಿಹೊಳಿ. ಹೀಗೆ ಇವರು ಕೂಡ ಕುಟುಂಬ ರಾಜಕಾರಣದಲ್ಲಿ ಇದ್ದಾರೆ. ಇನ್ನು ಜಾರಕಿಹೊಳಿ ಕುಟುಂಬದ ಬಗ್ಗೆ ಹೇಳೋದೇ ಬೇಡ. ಈ ಜಾರಕಿಹೊಳಿ ಫ್ಯಾಮಿಲಿಯ ಸ್ಪೆಷಾಲಿಟಿ ಏನಂತಂದ್ರೆ, ಅಧಿಕಾರ ಯಾವ ಪಕ್ಷದೇ ಬರಲ್ರಿ, ಇವ್ರ ಮನೆಯಿಂದ ಒಬ್ರು ಮಂತ್ರಿ ಫಿಕ್ಸ್, ಇಬ್ಬಿಬ್ರು ಫಿಕ್ಸ್ ಒಂದೊಂದ್ಸರಿ. ಲಾಸ್ಟ್ ಟೈಮ್ ಬಿಜೆಪಿ ಗವರ್ಮೆಂಟ್ ಇದ್ದಾಗ ನೋಡಿದ್ರಲ್ಲ, ರಮೇಶ್ ಜಾರಕಿಹೊಳಿ ಮಂತ್ರಿ ಆದ್ರು, ಬಾಲಚಂದ್ರ ಜಾರಕಿಹೊಳಿ ಮಂತ್ರಿ ಆದ್ರು. ಬಿಜೆಪಿ ಗವರ್ಮೆಂಟ್ ಬಿತ್ತ, ಕಾಂಗ್ರೆಸ್ ಬಂತ, ಸತೀಶ್ ಜಾರಕಿಹೊಳಿ ಮಂತ್ರಿ ಆಗ್ತಾರೆ. ಹಿಂಗೆ 5 ಜನ MLAಗಳು MP ಗಳು ಅಂತಂದ್ರೆ ಅವ್ರು ಯಾರಾದ್ರೂ ಒಬ್ರು ಮಂತ್ರಿ ಇದ್ದೇ ಇರ್ತಾರೆ ಅವ್ರ ಮನೆಯಿಂದ. ಜಾರಕಿಹೊಳಿ ಕುಟುಂಬವನ್ನ ಪ್ರತಿನಿಧಿಸುವ ಒಬ್ಬ ಮಂತ್ರಿ ಇದ್ದೇ ಇರ್ತಾರೆ. MLA ಅಂತೂ ಎಲ್ಲರೂ ಆಗ್ತಾರೆ, ಅದರಲ್ಲಿ ಸಂಶಯನೇ ಬೇಡ. ಈ ರೀತಿ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ. ಇನ್ನು ಅವ್ರ ಮಕ್ಕಳನ್ನು ಕೂಡ ಅವರು ಮೊನ್ನೆ ಸೊಸೈಟಿ ಬ್ಯಾಂಕ್ ಅಲ್ಲಿ ಡೈರೆಕ್ಟರ್ಸ್ ಮಾಡಿಬಿಟ್ರು. ರಮೇಶ್ ಜಾರಕಿಹೊಳಿ ಮಗನ್ನ ಡೈರೆಕ್ಟರ್ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಮಗಳನ್ನ MP ಮಾಡಿದ್ರು. ಇನ್ನು ಮಹದೇವಪ್ಪ ಕುಟುಂಬ, ಇವ್ರ ಮಗನ್ನ ಬೋಸ್ MP ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಬಂದ್ರೆ, ಸೌಮ್ಯ ರೆಡ್ಡಿ ಅವರು ಈಗಲೂ ಕೂಡ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ. ಜಯನಗರದಿಂದ ಸ್ಪರ್ಧೆ ಮಾಡ್ತಾ ಇದ್ದವರು 16 ವೋಟ್ನಿಂದ ಪರಾಭವಗೊಂಡಂತ ವಿಚಾರ ಕೋರ್ಟಲ್ಲಿ. ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಸ್ ಬಂಗಾರಪ್ಪ ಅವ್ರ ವಿಚಾರಕ್ಕೆ ಬಂದ್ರೆ, ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ, ಇವನ್ ಗೀತಾ ಶಿವರಾಜ್ ಕುಮಾರ್ ಬಂಗಾರಪ್ಪ ಅವರ ಮಗಳು ಗೀತಾ ಕೂಡ ಆಗಾಗ ಚುನಾವಣೆ ನೆನಪಾದಾಗೆಲ್ಲ ಬಂದು ಸ್ಪರ್ಧೆ ಮಾಡ್ತಿರ್ತಾರೆ. ಕುಟುಂಬ ರಾಜಕಾರಣ ಬಂಗಾರಪ್ಪ ಅವರ ಕುಟುಂಬವನ್ನು ಕೂಡ ಹೊರತುಪಡಿಸಿಲ್ಲ. ಇನ್ನ ಗುಂಡೂರಾವ್, ಇವರ ತಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಆರ್ ಗುಂಡೂರಾವ್, ದಿನೇಶ್ ಗುಂಡೂರಾವ್ ಈಗ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ಕುಟುಂಬ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕುಟುಂಬ ಅಷ್ಟೇ ಯಾಕೆ, ನಮ್ಮ ಕುಟುಂಬವನ್ನಷ್ಟೇ ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ. ಇವರೆಲ್ಲ ಏನ್ ಮಾಡ್ತಿದ್ದಾರೆ ಹಾಗಿದ್ರೆ? ಇವ್ರು ಕುಟುಂಬ ರಾಜಕಾರಣ ಮಾಡ್ತಾ ಇಲ್ವಾ? ಇವರನ್ನೆಲ್ಲ ಯಾಕೆ ಮರೀತೀರಿ ನೀವು ಅನ್ನುವಂತ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಇನ್ನು ನೆಕ್ಸ್ಟ್